ಬೆಟ್ಟದ ತುದಿಗೆ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಬಂದಿದ್ದು ರೋಡ್ ಫುಲ್ಲು ಫಾಗೆ. ಬೆಟ್ಟದ ಮೇಲೆ ಹೋದ್ಮೇಲೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇನ್ನೇನು ಸ್ವಲ್ಪ ದೂರ. ತಕೊಳ್ಳಿ ನೋಡಿ, ಅಲ್ಲಿ ನೋಡಿ ಸ್ವರ್ಗನ. ಒಳ್ಳೆ ವ್ಯೂ ಮಾತ್ರ. ಫಾಗ್ ಬೇರೆ ತುಂಬಿದೆ. ಸೂರ್ಯ ಮೇಲಿರೋದಕ್ಕೂ ಫಾಗ್ ಕೆಳಗಿರೋದಕ್ಕೂ ಒಳ್ಳೆ ವ್ಯೂ. ಒಂದೊಳ್ಳೆ ವ್ಯೂ ಇತ್ತು ಮಾತ್ರ. ಅಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಥರ ಇತ್ತು, ದೊಡ್ಡದು ಕೆರೆ ಪಕ್ಕದಲ್ಲಿ. ಅದ್ರ ಹಿಂದೆಗಡೆ ಬೆಟ್ಟ, ರೈಟ್ ಸೈಡಲ್ಲಿ ಸೂರ್ಯ. ಸೂಪರಾಗಿ ವ್ಯೂ ಇತ್ತು. ಇವಾಗ ಬನ್ನಿ ಮುಂದೆ ಹೋಗೋಣ. ರೋಡ್ ಏನೋ ಮುಂದೆ ಚೆನ್ನಾಗಿಲ್ಲ ಅನಿಸುತ್ತೆ, ಫುಲ್ ಆಫ್ ರೋಡ್ ಥರ ಕಾಣ್ತಾ ಇದೆ. ಆಫ್ ರೋಡ್ ಥರ ಕಾಣೋದೇನು, ಫುಲ್ ಆಫ್ ರೋಡೇನೆ. ಗೊತ್ತಿಲ್ಲ ಇನ್ನೂ ಎಷ್ಟು ದೂರ ಹೆಂಗೆ ಹೋಗಬೇಕು ಅಂತ. ಹೋದರೆ ಹೋಗೋದಾಗಿ ಇಲ್ಲಿಂದ ಏಳಕೊಂಡಲವಾಡ ವೆಂಕಟರಮಣ ನಮ್ಮ ಫ್ರೆಂಡ್ ಆಳ ಚಟ್ ಮಾಡ್ತಾವ. ನಮ್ಮ ಫ್ರೆಂಡು ಆಳನ ಕಾಣಿಸ್ತೈತೆ ಸಾಕು. ಚೆನ್ನಾಗೈತಾ? ಹೆಂಗಿತ್ತು ಅಣ್ಣಾಜಿ ರೈಡು? ಸೂಪರ್ 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 ಅಣ್ಣಾಜಿ, ಮಸ್ತಾಗಿತ್ತು. ಕೈಯಲ್ಲಿ ಈ ಬೈಕಲ್ಲಿ ಬಂದಿದ್ದಕ್ಕೆ ಆರಾಮಾಗಿ ಬಂದ್ವಿ. ಹೆಲ್ಮೆಟ್ನ ಕೈಯಲ್ಲೇ ಇಟ್ಕೊಳ್ಳಿ. ಇಲ್ಲಿ ನೋಡೋಣ ಬನ್ನಿ, ನೋಡೋಣ ವ್ಯೂನ. ಇವೆಲ್ಲ ಮಸ್ತಾಗೈತೆ ಅಣ್ಣಾಜಿ, ವ್ಯೂ ಏನು ನೋಡೋದು. ಹಾಂ ಏನು ಗಾಡಿಲ್ಲ? ಎಲ್ಲಿ? ಆ ಕಡೆಯಿಂದ ಹೋಗೋದು ಅನ್ಸುತ್ತೆ. ಅದೇ ಯಾರೋ ಹೋದಂಗೆ ಕಾಣಿಸ್ತಿಲ್ಲ. ಇದು ದೇವಸ್ಥಾನಕ್ಕೆ ಹೋಗೋ ರೂಟೇ ಇದು. ಕೇವಾ? ಕೇವ್ ರೂಟು. ಹಿಂಗೋ ಕೈಲಾಸಗಿರಿಗೆ ಬಂದ್ಬಿಟ್ಟ ಗುರು. ಐ ಆಮ್ ಟ್ರೈಯಿಂಗ್. ಯು ವಾಂಟ್ ಟು ಜಾಯಿನ್? ಐ ವಿಲ್ ಗೋ. ನಡ್ಕೊಬತ್ತೀರಾ ಅಣ್ಣಾಜಿ? ಸ್ಮೂತ್. ನಾನು ಹೋಯ್ತೀನಿ, ತಲೆ ಹಾಕಿ ಕಟ್ಸ್ಕೊತೀಯ. ಹೋಗ್ಲಿಲ್ಲ ಅಂದ್ರೆ ವಾಪಸ್ ಬರ್ತೀವಿ. ಬಂದು ಎತ್ತಕ್ಕೆ ರೆಡಿಯಾಗೋ. ಎಲ್ಲ ಇಷ್ಟೆಲ್ಲ ಬಂದ್ಬಿಟ್ಟು ರೆಕಾರ್ಡೇ ಮಾಡ್ಕೊಂಡಿಲ್ಲ. ಊಟನ ಹಾಕೊಳ್ಳೋಕ್ಕೆ ಥ್ಯಾಂಕ್ಸ್. ಒಂದು ನಿಮಿಷ ಇಲ್ಲ ಬಿಡಿ.
ಎಸ್ ಇಲ್ಲ ಕ್ಯಾಡೆ ಹೋಗಿ ಅಲ್ಲಿ ಮಾಡ್ಕೊಂಡು ಇಲ್ಲಿ ಹೋಗಿ ಬರ್ಬೋದು, ಆರಾಮ್ಸೆ ಬರ್ಬೋದು. ಬರೀ ಕಲ್ಲುಗಳೇ ಅದ. ಟೆಂಪಲ್ ಯಾವ ಸೈಡ್ ಇರೋದು? ರೆಡಿನಾ? ನೀನು ಗಾಡಿಯಲ್ಲಿ ಬಂದೆ, ನಾವು ಹತ್ಕೊಂಡ್ಬಂದಿದ್ದೆ. ಅದೇ ಮಿಸ್ಟೇಕ್ ಮಾಡ್ತೀನಿ. ಅಲ್ಲಿಂದ ಹತ್ಕೊಂಡ್ಬಂದ್ಬಿಟ್ಟಿದ್ದೀರಾ ಇಲ್ಲಿವರೆಗೂ. ಏನು ಎಕ್ಸ್ಪೀರಿಯನ್ಸ್ ಅಪ್ಪ? ಹೆಂಗನಿಸ್ತಾನ ಎಕ್ಸ್ಪೀರಿಯನ್ಸ್? ಸೂಪರ್ ನೋಡಿ, ಸೂಪರ್ ನೋಡಿ. ನಾವೇನು ವ್ಯೂ ನೋಡೋದು, ನೋಡಿ ವ್ಯೂ ಫೋಟೋ ತಗೊಳ್ಳೋದು. ವ್ಯೂ ನೋಡಿ, ವ್ಯೂ ಇನ್ನು ಟಾಪ್ ವ್ಯೂ ಬೇಜಾನಿದೆ. ಅಲ್ಲಿಂದ ಗಾಡಿ ಏನೋ ಹತ್ತಿಸ್ಕೊಂಡ್ಬಂದ್ಬಿಟ್ಟೆ ಈ ಕಡೆಗೆ. ಇವಾಗ ಮುಂದಕ್ಕಿರೋದು ಹೊತ್ತೋದು ಬುಸ ಅಂದ್ಕೊಂಡು ಹತ್ಬೇಕು. ಇವಾಗ ನಮ್ಮ ಅಣ್ಣಜಿನೂ ಬುಸ ಅಂತಾರೆ. ನಮ್ಮ ಶರಣು ಅಲ್ಲಿ ಅರ್ಧದವರೆಗೆ ಒಂದು ಗಾಡಿ ತರಲಿಲ್ಲ ಮೇಲ್ಗಡಿಕೆ. ಹಾಂ, ಅಲ್ಲಿಂದ ಬಂದ್ಬಿಟ್ಟು ನಾನೇನೋ ಗಾಡಿ ತಗೊಂಡು ಬಂದ್ಬಿಟ್ಟು ಎಕ್ಸ್ಪಲ್ಸ. ನಮ್ಮ ಅಣ್ಣಜಿ ವಿಡಿಯೋ ಮಾಡ್ತಾವ್ರೆ. ನಮ್ಮ ಹುಡುಗ ನಡ್ಕೊ ಬಂದ ಬುಸ ಅನ್ನೋನು ಎಲ್ಲೋದ್ನ ಗೊತ್ತಿಲ್ಲ. ಅಲ್ಲಿ ಹೋಗೋನು. ಬನ್ನಿ ಅಣ್ಣಜಿ ಹೋಗೋಣ. ಬುಸ ಅಂತವ್ ನಮ್ಮ ಹುಡುಗ ಪಾಪ. ನೋಡ್ರಿ ಟಾಪ್ ಅಣ್ಣಜಿ, ವ್ಯೂ ಮಾತ್ರ ಮಸ್ತ್ ಐತೆ ಅಣ್ಣಜಿ. ಏನೇ ಹೇಳಿ, ಏನಂತೀರಾ? ಇವಾಗ ಏನೇ ಇದ್ರು ಹತ್ತದಿರೋದು ಅಣ್ಣಜಿ. ಹಾಂ, ನಿಧಾನ ಕತ್ಕೊಂಡು ಹೋಗೋಣ. ಯಾರು ಏನಾರ ಅನ್ಕೊಳ್ಳಿ. ಹಾಕ್ತೀವ, ಅದಕ್ಕಿಂತ ಮೇಲೆ ಹೋಗೈತೆ. ನಮ್ಮ ಹುಡುಗ TVS ಕ್ಯಾಮ್ರಾ ತರಲಿಲ್ಲ. ಇಲ್ಲಿ ಹೀರೋ ಹೆಚ್ಚೆ ಬಂದು ನಿಂತ್ಕೊಂಡ್ಬಿಡೈತಿ. ಅದು ಹೊಂಡ ಹಾಕಿರೋದು ನೋಡಿ. ಯಾವ ಕಡೆನೋ? ಈ ಕಡೆನಾ ಆ ಕಡೆನಾ? ಹಿಂಗೆ ಇರಬೇಕು ಅಪ್ಪಗೆ. ಇದು ಟೆಂಪಲ್ಲು. ಟೆಂಪಲ್ ಆಮೇಲೆ ಕ್ಲೋಸ್ ಆಗಿ 10 ಗಂಟೆಗೆ ಅಲ್ಲ 9 ಗಂಟೆಗೆ ಟೆಂಪಲ್ಲು. ಇಲ್ಲೂ ಬರೋಣ ಅನ್ಕೊಂಡೆ, ಬೇಡ ಅನ್ನಿಸ್ತು, ಸುಮ್ಮನೆ ಆಗೋದೆ. ಇಲ್ಲ, ಹಾಂ, ಗಾಡಿ ನಿಮ್ಮ ಮೇಲೆ ಬಿಡು. ಬಂದವ್ರು ಆಲೆ ಎಷ್ಟೊಂದು ಜನ. ಇಲ್ಲೇ ಲಾಸ್ಟು ಬಂದಿದ್ರು ವೇಸ್ಟೇ. ಬನ್ನಿ ನೋಡಿ ಬೆಟ್ಟ ಹೆಂಗೈತೆ. ಯಾವುದು? ಯಾಕೆ? ಜಾಯಿಂಟ್ಸ್ ನೋಡ್ತಾ ಇದೆ. ಮನೆ ತಿರ್ಬೇಕು ಆ ಕೋವಿಡಲ್ಲಿ. ಅಣ್ಣನು ಜಾಯಿಂಟ್ಸ್ ನೋವ್ತೈತೆ ಅಂದ್ರಪ್ಪ, ಏನಕ್ಕೋ ಗೊತ್ತಿಲ್ಲ. ಅಣ್ಣ ನಿಮಗೆ ಚಳಿಯಲ್ಲಿ ಬಂದವರು ಅದೇ ಇರ್ಬೇಕಲ್ಲ. ಕೋಲ್ಡ್ಗೆ ಕೋಲ್ಡ್. ಹೋಗೋಣ. ಇನ್ನೂ ಅಷ್ಟು ಹತ್ಬೇಕಾ? ಪ್ರಜ್ವಲಣ್ಣ ಕುತ್ಕೊಂಡ್ರು. ಕಾಲು ತೆಗೀರಿ ಅಣ್ಣಾಜಿ. ಹಾಂ, ಇಷ್ಟೇ ಅಲ್ಲ, ಟಾಪ್ ಇದೆ ಬಂದ್ಬಿಡ್ತು ಇದೆ. A few moments later. ಬನ್ನಿ ಅಣ್ಣಾಜಿ. ರೆಡಿನಾ? ನಡೆದು ಬಿದ್ದಂಗಾದ್ರೆ ಓಡ್ಬಿಡ್ಬೇಕು ಲೋಡಲ್ಲಿ. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ ಮೋಡ ಮುಸುಕಿದ ಬಾನು ಹತ್ತಕ್ಕಾಗ್ತಿಲ್ಲ ನಮ್ಗೆ ಗೋಪಾಲ ಬೇಕಿತ್ತ. ಏನ್ ಮಾಡ್ತೀರಾ? ಲವ್ ಬರ್ಡ್ಸ್ ಎಲ್ಲೂ ಕೆಲ್ಸಿಲ್ಲ ನೋಡಿ. ತಲೆ ಕಾಣ್ತೈತಲ್ಲ, 2 ಲವ್ ಬರ್ಡ್ಸ್ಗಳು ಬರೀ ತಲೆ ಆಡ್ತೈತಿ.
ಜಾರುತ್ತೆ ಕಾಲು, ನೋವುತ್ತೆ ಮೈ ಕೈ. ಸ್ಟ್ರೈಟು ಹಂಗೆ ಹಂಗೆ ಹೋಗಿ ಹಿಂಗೆ ಹತ್ತಕ್ಕಾಗಲ್ಲ, ಇಳಿಯಕ್ಕೆ ಮಾತ್ರ ಆಗುತ್ತೆ. ಉಲ್ಟಾ ಹತ್ತಾನ ಇಷ್ಟಾಗೋಯ್ತು. ಹತ್ಬೇಕು ಉಲ್ಟಾ. ನಿಂತ್ಕೊಳ್ರೋ, ಬಿಟ್ಟಿರಲ್ರು ಮಿತ್ರದ್ರು ಈಗಳ. ಪವರ್ ಡಬಲ್, ಎಲ್ಲ ಪವರ್ ಡಬಲ್. ಇನ್ನೊಂದು ಬ್ರೇಕ್, ಇನ್ನೊಂದು 3 ಬ್ರೇಕ್ ತಗೊಂಡ್ರೆ ಆಗುತ್ತೆ. ಇಲ್ಲ ನಾವೇ ಬ್ರೇಕ್ ಆಗೋಯ್ತೀವಿ. ನಮ್ಮ ಥರ ಈ ಥರ ಆಫ್ ರೋಡಿಂಗ್ ಎಲ್ಲ ಮಾಡಬೇಡಿ, ಡೈರೆಕ್ಟ್ ಹೆಲಿಕಾಪ್ಟರ್ ಬನ್ನಿ. ಹೆಲಿಕಾಪ್ಟ್ರು ಹಾಂ, ನೋಡ್ರಕ್ಕಿ ಹಾಂ, ಜುಮ್ 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 ಅಂತ ಬನ್ನಿ. ಅಯ್ಯೋ ವಸ್ತಾನ್ರೇ, ವಸ್ತಾನು ಉಂಟು. ಫ್ಲಾಟ್ ಆಗ್ಬೋದು. ಮೋಡ ಮುಸುಕಿದ ಬಾನು. ಫುಲ್ ಕೂಲ್ ಆಗಿದೆ ಇಲ್ಲಿ, ಇಲ್ಲೇ ಸೆಟ್ಟಿಂಗ್ ಆಗೋಣ. ಅಣ್ಣ ಹೊಂಟೋದ್ರು ಎಲ್ಲಿ ಅಣ್ಣ? ಏನಿದು? ಪೀಸ್. ಮೋಸ ಮಾಡೋಯ್ತಿರಲ್ರು ಯಾವಾಗ್ಲೂ. ಪ್ರಜ್ವಲನೂ ಮೋಸ ಮಾಡೋದ್ರು, ನೀನು ಮೋಸ ಮಾಡ್ತಾ ಇದೀಯಾ. ಹೆಂಗೋ ಇವೆಲ್ಲ ಮಿತ್ರ ದ್ರೋಹಿಗಳ. ಏನ್ ಅಣ್ಣಾಜಿ, ಎಲ್ಲಿ ನೋಡಿದ್ರೆ ತಪಸ್ಸು ಕುತ್ಕೊಂಡ್ಬಿಡ್ತೀರಾ? ಹೇಳಲೇ ಇಲ್ಲ ನೀ, ಬರ್ಲೇ ಬರ್ತಿ. ಫೋಟೋ ತೆಗ್ತಾ ಇದ್ರೆ ಹೇಳ್ದಲ್ಲೇ ಬಂದ್ಬಿಟ್ಟು ತಪ್ಪು. ಏನ್ ಸಮಾಚಾರ? ನೋಡ್ರಿ ಆತಣ್ಣ, ಈಗ ಮಾಡ್ತೀರಿ, ಬಿಟ್ಬಿಟ್ಟೈತೀನಿ. ಜಾಸ್ತಿ ಮತ್ತೆ ಪಯಣ ಕಾರ್ನಲ್ಲಿ ಹೋಗಿ ಮಲ್ಬೇಕು. ಬೆಟ್ಟದ ತುದಿಗೆ 5 ಸಲ ಬ್ರೇಕ್ ತಗೊಂಡ ನಾವು ಅವಾಗಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಅಷ್ಟೇನು? ಹಾಂ, ಬರೀ ಆಯ್ತಾ? ಇದೆ ಒಂದೇ ಸ್ಟ್ರೆಚಲ್ಲಿ ಇವಾಗ ಹೋಗ್ತೀಯಾ? ಹಾಂ, ಅಲ್ಲಿಗೆ ಹತ್ಬಿಡೋಣ ಬನ್ನಿ. ಅಜ್ಜಿ ಆರಾಮ? ನೋಡ್ರಿ ನಡೀರಿ ನಡ್ರಿ ನಡ್ರಿ ನಡ್ರಿ. ಮುಗೀತಾ? ವಿಕ್ಟ್ರಿ ಶಾಟ್ ಓ, ವಿತೌಟ್ ಬ್ರೇಕ್. ಏನು ಸುಳ್ಳು ಹೇಳ್ತೀರೋ? ರೀಚ್ ದ ಟಾಪ್ ವಿತೌಟ್ ಬ್ರೇಕ್ ಇನ್ 2 minutes. ವಿಲ್ ರೀಚ್ ಔಟ್ ಇನ್ 2 minutes. ನಮಗೆಲ್ಲ ಸುಸ್ತಾಗೋಯ್ತು ಪ್ರಜ್ವಲನ, ನಮಗೆ ಶರಣಿಗೆ. ಅಜಯ್ ಆ ಕಡೆ ವ್ಯೂ ನೋಡೋ. ವಾಯ್ಸ್ ನಮ್ಮ ಅಪ್ಪಂಗೆ ದರ್ಶನ ಹಾಕ್ಬಿಡೋಣ. ಅಪ್ಪ ಶಿವಪ್ಪ ಕೊಡೋ, ಶೂ ಹಾಕಿದ್ವಿ, ಬೇಜಾರು ಮಾಡ್ಕೊಬಿಡ. ಮಕ್ಕಳು ಅಂತ ಒಟ್ಗಾಕಬಿಡು. ಕಾಣಿಸ್ತಾ ಇಲ್ಲ ಅಂದರೆ ನೀವು ಬೇಜಾರು ಮಾಡ್ಕೋಬೇಡಿ. ಕ್ಯಾಮ್ರಾ ಸರಿ ಇಲ್ಲ ಅಂತ ಒಟ್ಗಾಕಬಿಡಿ. ಮುಂದೆ ನೋಡೋಣ ಬೈನು ಏನೈತೆ. ಇನ್ನೂ ಅದ್ಭುತಗಳು ಕಾಣ್ತಾ ಇದೆ, ಅಲ್ಲಿ ದಾರಿ ಕಾಣ್ತಾ ಇದೆ ನಮಗೆ. ಆ ದಾರಿಯ ಮುಂದೆ ಇನ್ನೇನು ಅದ್ಭುತ ಇದೆ ಅಂತ ನೋಡಬೇಕು. ಬನ್ನಿ ವೀಕ್ಷಕರು, ಗೋ ಟು ಫ್ರೆಂಡ್. ನೋಡಿ, ಏನೂ ಇಲ್ಲ, 2 ಡಬ್ಬೆ ಪರಿಗಳು, ಒಂದು ಫ್ಯಾಮಿಲಿ ಕೂತದೆ ಅಷ್ಟೇ. ಇನ್ನು ಮುಂದೆ ಹೋಗೋಣ ಬನ್ನಿ. How's the dose?
ಸುಮ್ಮನೆ ಕಿರ್ಚು ಗಲಾಟೆ ಮಾಡು. ಏನಾ ಅಲ್ಲೊಂದ್ ಕಡೆ ಇದೆ, ಅಲ್ಲೊಂದ್ ಸೂಪರ್ ವ್ಯೂ ಅಣ್ಣ. ಕಡೆ ಇರ್ತಪ್ಪ ನಿಂತಾನೆ. ರೈಟ್ ಕಡೆ ಲೆಫ್ಟ್ ರೈಟ್ ಸೈಡ್. ಬೇರೆ ಬೆಟ್ಟನ ಅದು. ಬನ್ನಿ ಅಲ್ಲೋನ ಮಾತಾಡೋದೇ ಹೇಳ್ತಿಲ್ಲ. ನಿದ್ರೆ ಗೊತ್ತಾಯ್ತಾ? ಇಲ್ಲ ಅಣ್ಣಜಿ ಫುಲ್ಲಿ ಅದು. ಮಲ್ಗೋಣ ಇಲ್ಲೇ ಆಟ ಆಡೋ ಮಲ್ಕೊಂಬಂದ. ವೆರಿ ಗುಡ್. ನೆಕ್ಸ್ಟ್ ನಾಗ ಅಡ್ವೆಂಚರ್ ಅಂದ್ಬಿಟ್ಟು ಜನರ ಮಧ್ಯೆ ಹೋದ್ರೆ ಎಲ್ಲ ಹೋಗಿ ಹಾಕಿದ್ದು ಎಲ್ಲರೂ ಹಂಗೆ ಹೋಗ್ಬಿಡು. ಲೇ ನಿನ್ಗಾರೆ ಲವ್ ಆಗಿ ಬ್ರೇಕಪ್ ಆಗೈತೆ, ನಂಗೆ ಲವ್ ಆಗಿಲ್ಲ ಬ್ರೇಕಪ್ ಆಗಿಲ್ಲ. ಆಧಾರ ಮಾಡ್ಕೊಳ್ಳೋಣ. ಬ್ರೇಕಪ್ ಅಂತಾನೆ ಕಿದ್ದದು. ಇನ್ನು ಟೈಮ್ ಐತೆ, ಯಾಕೆ ತಲೆ ಕೆಡ್ಸ್ಕೊತೀರಾ? ಆಫ್ ರೋಡ್ ಇಲ್ಲ ಐತ್ ನೋಡ್ರಿ. ಇದು ನಾವು ಬಂದಿದ್ದು ಆಫ್ ರೋಡ್. ಅಣ್ಣ, ಈ ತರ ದುಡುಕಿ ನಿರ್ಧಾರ ತಗೋಬೇಡಿ ಆಯ್ತಾ? ಇದು ತಪ್ಪು, ಅನ್ಯಾಯ, ಮೋಸ. ನಮ್ಮಂತ ಒಳ್ಳೆ ಸ್ನೇಹಿತರ ಬಿಟ್ಟು ಹೋಗ್ಬೇಡಿ. ಏನ್ ಹಿಂಗ್ ಮಾಡಿದ್ರಿ ನೀವು? ಪ್ರಜ್ಜು ಅಣ್ಣ ಬಿಟ್ಟು ಹೋಗ್ಬೇಡಿ ನಮ್ನ, ಪ್ರಜ್ಜು ಅಣ್ಣ ಬಿಟ್ಟು ಹೋಗ್ಬೇಡಿ ನಮ್ನ. ಸೈನಿಕರೇ, ನಮ್ಮ ದ್ವಾರದಲ್ಲಿ ಯಾವ ಶತ್ರುಗಳು ಇಲ್ಲವೇ? ಏನು ಸಂಡೇ ಎಲ್ಲ ಬ್ರೇಕಲ್ಲಿದ್ದಾರ? ಸಂಡೇ ವೀಕ್ ಆಫ್ ಅಲ್ಲಿ ಇದ್ದಾರೆ. ಸಾರಿ ಸ್ನೇಹಿತರೆ, ನಮ್ಮ ಶತ್ರುಗಳೆಲ್ಲ ವೀಕ್ ಆಫ್ ಅಲ್ಲಿ ಅವರಂತೆ. ಸೈನಿಕರೇ, ನಮ್ಮ ಹಿಂದೆ ಎಲ್ಲ ಸುರಕ್ಷಿತವಾಗಿದೆಯೇ? ಇಲ್ಲಿಂದ ಹುಷಾರು. ನಾವು ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ತಾರದು ಹೇಳು. ನಮ್ಮ ಹಿಂದೆ ಎಲ್ಲ ಬಂದೋಬಸ್ತ್ ಚೆನ್ನಾಗಿದೆಯಾ? ಬಂದೋಬಸ್ತಾಗಿ ಇಲ್ಲ ಇಲ್ಲ. ಅದು ಇಟ್ಕೊಂಡು ಹಾಕಲ್ಲ, ಪಕ್ಕ ಬೀಳ್ತಾರೆ ನೀವು. ಕಲ್ಲಿಟ್ಕೊಂಬಂದಿ ಆಗ್ಬೋದು. ಮೆಲ್ಲಗೆ ಹೆವಿ ಗ್ರಿಪ್ ಅಣ್ಣ ಶೂಸು. ಅಲ್ಲಾಡೋದಿಲ್ಲ. మిత్ర ద్రోహులు రారా. పాస్ గేర్లు వేసుకోపోతా ఉందంటే ఏమీ కాకసీక ಗೊತ್ತಾಯ್ತು. ಏನಿಲ್ಲ, ಕೆಳಗಡೆ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಡು ಒಳ್ಳೆ ಊಟ ಮಾಡಕ್ಕೆ ಹೋಯ್ತಾರದೆ ಬೆಂಗಳೂರು ಕಡೆಗೆ. ಹಾಂ
ಪಾರ್ಕಿಂಗ್ ಮಾಡೋಣ ಅಲ್ಲಿ ಕೇವು. ರೋಡ್ ನೋಡಿದ್ಮೇಲೆ ಗೊತ್ತಾಗೋದು. ಗುಡ್ಡ ನೋಡಿ ಹೆಂಗೆ ಕಾಣ್ತೈತೆ. ಸ್ವಲ್ಪ ಹೋಗ್ತೀನಿ ಮೇಲೆ. ಅಲ್ಲೇ ನಾವು ನಿಂತಿದ್ದಲ್ಲಿ ಆಮೇಲೆ ಕೊಡ್ತಾರೆ ಸನ್ನಿಧಿಯ ಒಳಗೆ ನಾವು ಹೊರಟೆವು. ಬೈಕತ್ತಾ ಇರ್ತದೆ ಏನೋ ನಿಮ್ದೆಲ್ಲ ಹಿಂಸೆ. ನಮ್ಮ ಅಪ್ಪನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಹತ್ಬಿಡು. ಏನು ಹೇಳು, ಅಪ್ಪನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಹತ್ಬಿಡ್ಬೇಕು. ಆಗಿದ್ದಾಗೋಗ್ಲಿ ಬಂದಿದ್ದು ಬರಲಿ ಅಂತ. ಯೂಟ್ಯೂಬಲ್ಲಿ ಯಾರು ಎಷ್ಟಾರ ಹೇಳ್ರಿ ಗುರು, ಭಾನುವಾರ ಶನಿವಾರ ಮಾತ್ರ ಬರೋಕ್ಕೆ ಹೋಗ್ಬಿಟ್ಟಿವಿ. ಅದ್ರ ದಿನ ಸೌಂಡ್ಗೆ ಸತ್ತೋಯ್ತೀರ ಒಳಗಡೆ. ಸೋಮವಾರದಿಂದ ಶುಕ್ರವಾರದೊಳಗಡೆ ಬಂದೋಗಿ ಮುಗಿ ಕೂತಿದ್ದು ಹೋಗ್ಬೋದು. ಯಾಕಂದರೆ ಜನನೂ ಕಮ್ಮಿ ಇರ್ತಾರೆ, ಇಷ್ಟೊಂದು ವಟ ಅನ್ನಲ್ಲ. ಇರೋ ಬರೋರೆಲ್ಲ ಅಲ್ಲಿ ಮುಂದೆನೇ ನಿಂತ್ಕೋಬೇಕೇನೋ, ಜಾಗ ಸಿಗೋದು ಅವ್ರಿಗೆ. ಇರೋ ಬರೋರೆಲ್ಲ ಮುಂದೆನೇ ನಿಂತಿರ್ತಾರೆ. ದೇವಸ್ಥಾನದ ಫುಲ್ ಫೋಟೋ ಏನು ತೊಗೊಳಕ್ಕೆ ಹೋಗಲಿಲ್ಲ, ಫೋಟೋ ವಿಡಿಯೋ. ಯಾಕೆಂದರೆ ಬೋರ್ಡ್ ಹಾಕಿದ್ದಾರೆ ದೇವ್ರದ್ದು ಫೋಟೋ ತೆಗಿಬಾರ್ದು ಅಂತೇಳಿ. ಸುಮ್ಮನೆ ಅವರು ಏನಾದ್ರು ಫೋಟೋ ತೆಗ್ದು ಅವ್ರ ಹತ್ರ ಹಂಚ್ಕೊಳ್ಳೋಕ್ಕೂ ಸುಮ್ಮನೆ ಇರೋದು ಬೆಸ್ಟು ಅನಿಸ್ತು ನನಗೆ. ನಿಜವಾಗ್ಲೂ ಸೂಪರ್ ಆಗಿದೆ ಕೈಲಾಸಗಿರಿ. ಒಳ್ಳೆ ದೇವಸ್ಥಾನ, ಒಳ್ಳೆ ಪ್ಲೇಸು. ಬರೋಂಗಿದ್ರೆ ಶುಕ್ರವಾರದಿಂದ ಸೋಮವಾರದಿಂದ ಶನಿವಾರದೊಳಗಡೆ ಬಂದು ಹೋಗಿ. ಶುಕ್ರವಾರ ಲಾಸ್ಟ್ ಮಾಡ್ಕೊಳ್ಳಿ. ಶುಕ್ರವಾರನೂ ಬೇಡ ಅನಿಸುತ್ತೆ, ಯಾಕೆಂದರೆ ಪೂಜೆಗೆ ಅಂತ ಜನ ಜಾಸ್ತಿ ಬರ್ತಾರೆ. ಯಾಕೆಂದರೆ ಜನ ಜಾಸ್ತಿ ಇರೋದ್ರಿಂದ ಕ್ರೌಡು ಆ ಥರ ಪೀಸ್ ಆಫ್ ಮೈಂಡ್ ಸಿಗೋದೇ ಇಲ್ಲ. ಸ್ಯಾಟರ್ಡೆ ಸಂಡೇ ಫ್ರೈಡೇ ಅನಿಸುತ್ತೆ. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಬೆಂಗಳೂರಿಂದ ಜಸ್ಟ್ 90 ಕಿಲೋಮೀಟರ್ಸು. ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ. ಇವಾಗ ಬೆಂಗಳೂರು ಕಡೆ ಹೊರಟ್ವಿ ನಾವು.